ಕೆಲವರು ನೀವು ಬೇಸರಗೊಂಡಿರಬಹುದು, ನನ್ನ ಜೀವಿತದಲ್ಲಿ ಇನ್ನು ಮೇಲೆ ಏನು ಇದೆ, ಯಾವುದು ಚೆನ್ನಾಗಿಲ್ಲ, ನಾನು ಸಂತೋಷಪಟ್ಟು ಎಷ್ಟು ದಿನ ಆಯಿತು, ನಾನು ಸಮಾಧಾನವಾಗಿ ಜೀವಿಸಿ ಎಷ್ಟು ದಿನ ಆಯಿತು, ಜೀವವೇ ಕಹಿಯಾಗಿದೆ, ದುಃಖದಲ್ಲಿಯೇ ಹೋಗುತ್ತಾ ಇದೆ, ಕಣ್ಣೀರಿನ ಪರಿಸ್ಥಿತಿ ಆಗಿದೆ ಹೇಳುತ್ತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ದುಃಖ ಪಡಬೇಡ. ನಿಮಗೆ ಸಮಾಧಾನವನ್ನು ಕೊಡಬೇಕಾದ ಆತನಿದ್ದಾರೆ. ತಾಯಂದೆ, ತಂದೆಯಂದೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಸಂತೈಸಿ ನಿಮ್ಮ ಜೀವಿತವನ್ನು ಮಾರ್ಪಡಿಸುವ ಒಬ್ಬ ದೇವರಿದ್ದಾರೆ. ನಿಮ್ಮ ದುಃಖ, ಕಷ್ಟ, ಸಮಸ್ಯೆ ಅದು ಎಷ್ಟು ದೊಡ್ಡದಾಗಿದ್ದರೂ ಕೂಡ ಅದನ್ನು ಇಬ್ಬನಿಯಂದೇ ಅರಗಿಸುವ ಒಬ್ಬ ದೇವರು ನಿಮ್ಮ ಸಂಗಡ ಇದ್ದಾರೆ. ಕೆಲವರು ನೀವು ನೆನೆಸಬಹುದು, ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳಲ್ರಿ, ಯಾರು ನನ್ನನ್ನು ತಿಳುಕೊಳ್ಳಲಿಲ್ಲ. ಈಗ ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ತಿಳುಕೊಂಡಿದ್ದೇನೆ, ನಿನ್ನನ್ನು ನನ್ನ ಅಂಗೈಗಳಲ್ಲಿ ನಾನು ಚಿತ್ರಿಸಿದ್ದೇನೆ. ಮನುಷ್ಯರು ನಮ್ಮ ಮುಖವನ್ನು ನೋಡುತ್ತಾರೆ, ದೇವರಾದರೋ ನಮ್ಮ ಹೃದಯಗಳನ್ನು ನೋಡುವಾತನಾಗಿದ್ದಾರೆ.